ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು 9th ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಏನಂದರೆ ಇವತ್ತು ನಾನು ಒಂದು ವರ್ಕ್ ಬಗ್ಗೆ ತಿಳಿಸಿ ಕೊಡ್ತಾ ಇದ್ದೀನಿ. ಸ್ಟೂಡೆಂಟ್ಸ್ಗೆ, ಹೌಸ್ ವೈಫ್ಗೆ, ಯಾರಾದರೂ ಪಾರ್ಟ್ ಟೈಮ್ ಜಾಬು ಮಾಡಬೇಕು ಅಂತ ಇರೋರಿಗೆ ತುಂಬ ಯೂಸ್ಫುಲ್ ಇದೆ. ಜೆನ್ಯೂನ್ ವರ್ಕ್ ಇದೆ, ಅದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಇವಾಗ ಟೈಮು 6:24 ಆಗಿದೆ. ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಕೆಲಸ ಮಾಡಿ. ಏನಂದರೆ, ಎದ್ದ ತಕ್ಷಣವೇ ಒಂದು ಸಣ್ಣ ಮುಗುಳ್ನಗೆಯಿಂದ ಡೇ ಸ್ಟಾರ್ಟ್ ಮಾಡಿ. ಇಡೀ ಡೇ ಹ್ಯಾಪಿಯಾಗಿ ಪಾಸಿಟಿವ್ ಆಗಿರುತ್ತೆ ನೋಡಿ. ಆಮೇಲೆ ನಾನು ಇವತ್ತು ಎಕ್ಸಸೈಸ್ ಮಾಡಿಲ್ಲ, ಡೈರೆಕ್ಟಾಗಿ ಲೈಬ್ರರಿಗೆ ಹೋದೆ. ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಡೈರೆಕ್ಟಾಗಿ ಲೈಬ್ರರಿಗೆ ಹೋಗಿಬಿಟ್ಟು ಟಾರ್ಗೆಟ್ ಹಾಕ್ಕೊಂಡು ಇಷ್ಟು ಕಂಪ್ಲೀಟ್ ಆಗಬೇಕು, ಆದಮೇಲೆ ನಾನು ಇಲ್ಲಿಂದ ಎದ್ದು ಹೋಗಬೇಕು ಅಂತೇಳಿ ಟೈಮ್ ಸೆಟ್ ಮಾಡಿಕೊಂಡು ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಪೊಲಿಟಿನೇ ಓದ್ತಿದ್ದೀನಿ ಇನ್ನೂ. ಯಾಕಂದರೆ ಕಂಪ್ಲೀಟ್ ಪೊಲಿಟಿನ ಭಾಗ 5 ಕೇಂದ್ರ ಸರ್ಕಾರ ಫುಲ್ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಟಾರ್ಗೆಟ್ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಕೇಂದ್ರ ಸರ್ಕಾರದಿಂದನೇ ಎಲ್ಲ ಎಕ್ಸಾಮ್ಸ್ಗೆ ಕೇಂದ್ರ ಸರ್ಕಾರದಿಂದನೇ ಆದಷ್ಟು ಕ್ವಶನ್ಸ್ಗಳು ಬರ್ತವೆ. ಅದಕ್ಕೋಸ್ಕರ ಅದನ್ನು ಕ್ಲಿಯರಾಗಿ ತಿಳ್ಕೊಂಡ್ಬಿಟ್ರೆ ನಾವು ಅವಾಗೆಲ್ಲ ಒನ್ ವರ್ಡ್ ವಿಧಿ, ಅದು ರಾಷ್ಟ್ರಪತಿಗೆ ನೇಮಕ ಮಾಡುವ ವಿಧಿ ಯಾವುದು, ಆ ಥರ ಎಲ್ಲ ಇರ್ತಿತ್ತು. ಬಟ್ ಇವಾಗೇನೆಂದರೆ ಅಪ್ಲೈಡ್ ಕ್ವಶನ್ ಕೇಳ್ತಾರೆ. ನಾವು ಅಷ್ಟು ಡೆಪ್ತಾಗಿ ಓದಿದರೆ ಅಪ್ಲೈಡ್ ಕ್ವಶನ್ ಕೇಳಿದ್ರೆ ನಮಗೆ ಆನ್ಸರ್ ಮಾಡೋಕ್ಕೆ ಬರುತ್ತೆ. ಜಸ್ಟ್ ಒನ್ ವರ್ಡಲ್ಲಿ ನಾವು ಆನ್ಸರ್ ಓದ್ಕೊಂಡ್ರೆ ನಾವು ಕ್ಲಿಯರ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಡೆಪ್ತಾಗಿ ಓದಬೇಕು ಅಂತೇಳಿ ನಾವು ಒಂದೇ ಸಬ್ಜೆಕ್ಟನ್ನು ಮಾರ್ನಿಂಗಿಂದ ಮಧ್ಯಾಹ್ನದವರೆಗೂ ಒಂದೇ ಸಬ್ಜೆಕ್ಟನ್ನು ಓದ್ತಿದ್ದೀನಿ. ಆಮೇಲೆ ನಾನು ಸೈನ್ಸ್ ಸಬ್ಜೆಕ್ಟನ್ನು ಓದ್ತಿದ್ದೀನಿ. ಯಾಕಂದರೆ ಒಂದೇ ಡೇಯಲ್ಲಿ ಒಂದೇ ಸಬ್ಜೆಕ್ಟ್ ಹಿಡ್ಕೊಂಡು ಕುಂತ್ರೆ ನಮಗೆ ಟೈಮ್ ಕಡಿಮೆ ಇರುತ್ತಲ್ವ. ನೋಟಿಫಿಕೇಷನ್ ಆಗ್ತವೆ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಹೊಲ ಮೀಸಲಾತಿ ಎಲ್ಲ ಕಂಪ್ಲೀಟ್ ಆಗಿದೆ. ಅದಕ್ಕೋಸ್ಕರ ನೋಡಿ, ಆವಾಗಲೇ ನಾನು ಜಾಬ್ ಇನ್ಫಾರ್ಮೇಷನ್ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ, ಅದೇ LICಯಲ್ಲಿ ಸ್ಪೆಷಲ್ ನಮ್ಮ ಮಹಿಳೆಯರಿಗೆ ಮಾತ್ರ ಇರೋದು. ಮಹಿಳೆಯರು ಅಂದರೆ ಓನ್ಲಿ ಮಹಿಳೆಯರಲ್ವ, ಹುಡುಗಿಯರಿಗೆ ಮತ್ತು ಮಹಿಳೆಯರಿಗೆ ಇಬ್ರಿಗೂ ಇದೆ. ಯಾಕಂದರೆ ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ, ಅಥವಾ ನಾನು ಸ್ಟೂಡೆಂಟ್ ಇದ್ದೀನಿ, ಅಥವಾ ಕಾಂಪಿಟೇಟಿವ್ ಫೀಲ್ಡಲ್ಲಿ ನಾನು ಓದ್ತಿದ್ದೀನಿ ಅಂತ ಹೇಳೋರಿಗೆ ಇದು ಚೆನ್ನಾಗಿದೆ. ಯಾಕಂದರೆ ಸ್ಟೈಫಂಡ್ ಕೂಡ ಕೊಡ್ತಾರೆ. ಫಸ್ಟ್ ಮಂತು ಒಂದು, ಸೆಕೆಂಡ್ ಮಂತು ಒಂದು, ಥರ್ಡ್ ಮಂತು ಒಂದು ಅಂತೇಳಿ ಇದೆ. ಅದಕ್ಕೋಸ್ಕರ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ಯಾರಿಗಾದ್ರೂ ಫೈನಾನ್ಷಿಯಲಿ ನಾನು ಓನಾಗಿ ಅರ್ನ್ ಮಾಡಬೇಕು ಅಂತ ಏನಾದರೂ ನಿಮಗೆ ಆಸೆ ಇದ್ದರೆ, ಇದರಲ್ಲಿ ನಾವು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ. ನಂಬರ್ ಇದೆ, ಫೋನ್ ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಾಂದರೆ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಿ. ಜೆನ್ಯೂನ್ ಆಗಿರುತ್ತೆ, ಯಾವುದೇ ಥರದ ಫೇಕ್ ಇರಲ್ಲ. ಅದಕ್ಕೋಸ್ಕರನೇ ಹೇಳ್ತಿರೋದು. ಯಾರಿಗಾದ್ರೂ ವುಮೆನ್ಸ್ಗೆ, ವರ್ಕಿಂಗ್ ವುಮೆನ್ಸ್ಗೆ ಮತ್ತು ಹೌಸ್ ವೈಫ್ಸ್ಗೆ, ಸ್ಟೂಡೆಂಟ್ಸ್ಗೆ ಭಾಳ ಯೂಸ್ ಆಗುತ್ತೆ. ಅಕ್ಕಪಕ್ಕ ಅಥವಾ ಫ್ರೆಂಡ್ಸು, ರಿಲೇಟಿವ್ಸು ಯಾರಾದರೂ ಇದ್ದರೆ ಅವ್ರಿಗೂ ಹೇಳಿ, ಅವ್ರಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ಆದಷ್ಟು ಎಲ್ಲರೂ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಆಲ್ಮೋಸ್ಟ್ ಜನ ಹುಡುಕ್ತಿರ್ತಾರೆ, ನಾನು ಏನಾದರೂ ವರ್ಕ್ ಮಾಡಬೇಕು, ನಾನು ಅರ್ನ್ ಮಾಡಬೇಕು ಅಂಥೇಳಿ. ಬಟ್ ಯಾವುದೇ ಥರದ ಆಪರ್ಚುನಿಟಿ ಸಿಕ್ಕಿರಲ್ಲ. ಅದಕ್ಕೋಸ್ಕರ ನೀವೇನಾದರೂ ವಿಡಿಯೋ ನೋಡ್ತಿದ್ರೆ, ಯಾರಿಗಾದ್ರೂ ನಿಮ್ಮ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ಏನಾದರೂ ಈ ಥರ ವರ್ಕ್ ಬೇಕು ಅಂತೇಳಿ ನಿಮ್ಗೆ ಯಾವಾಗಾದ್ರೂ ಹೇಳಿರ್ತಾರಲ್ವ, ಆ ಥರ ಏನಾದರೂ ಇದ್ದರೆ ನೀವು ಅವ್ರಿಗೆ ಹೇಳ್ಬಹುದು. ಆಮೇಲೆ ನಾನು ಎಲ್ಲ ಓದ್ಬಿಟ್ಟು ಮಧ್ಯಾಹ್ನದವರೆಗೂ ಓದ್ಬಿಟ್ಟು, ಮಧ್ಯಾಹ್ನ ನೋಡಿ ನಾನು ಏನಂದರೆ ಮಧ್ಯಾಹ್ನ ನಾನು ಟಿಫಿನು ಉಪ್ಪಿಟ್ಟು ತಿಂದೆ. ಆಮೇಲೆ ನಂದು ವರ್ಕ್ ಇತ್ತು ನೋಡಿ, ಎಕ್ಸಸೈಸ್ ಯಾಕೆ ಮಾಡಿಲ್ಲ ಅಂತೇಳಿ ನಾನು ಆಮೇಲೆ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ. ನಾವಿರೋದು 3 BHK ರೂಮಲ್ಲಿ. ಅಲ್ಲಿ ರೂಲ್ಸ್ ಯಾವ ಥರ ಅಂದರೆ, ಎಲ್ಲರೂ ಅಂದರೆ 1 ವೀಕು ಒಬ್ಬರು ಕ್ಲೀನ್ ಮಾಡಬೇಕು, ಇಡೀ 3 BHKನ ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ನಾನು ಕ್ಲೀನ್ ಮಾಡ್ತೀನಲ್ವ, ಮತ್ತು ಎಕ್ಸಸೈಸ್ ಏನಕ್ಕೆ ಅಂತ ಹೇಳಿಬಿಟ್ಟು ಎಕ್ಸಸೈಸ್ ಮಾಡಿಲ್ಲ ಇವತ್ತು. ಮತ್ತು ಎಲ್ಲ ನೀಟಾಗಿ ಕಸ ಎಲ್ಲ ಬೆಳೆದ್ಬಿಟ್ಟು ಆಮೇಲೆ ಮತ್ತೊಂದು ಸಾರಿ ನಾವು ರೂಮಲ್ಲಿ ಕೂಡ ಅಡುಗೆ ಮಾಡ್ಕೋತಾರೆ. ಕೆಲವೊಂದು ಜನ ಮೆಸ್ಸಲ್ಲಿ ಊಟ ಮಾಡ್ಕೊತಾರೆ. ಅದಕ್ಕೋಸ್ಕರನೇ ಕಿಚನ್ ಎಲ್ಲ ಕ್ಲೀನಾಗಿರಬೇಕು ಅಂತೇಳಿ. ಮತ್ತು ನಮ್ಮ ಸಿಸ್ಟರ್ ಅವರು ಕೂಡ ಸ್ವಲ್ಪ ಬಂದು ಎಲ್ಲರೂ ಹೆಲ್ಪ್ ಮಾಡಿದರು ನನಗೆ ಕೆಲಸ ಮಾಡೋದಕ್ಕೆ. ಫಸ್ಟಿಗೆ ನಾನೆಲ್ಲ ಕಸನೆಲ್ಲ ನೀಟಾಗಿ ಬಳ್ಕೊಂಡ್ಬಿಟ್ಟು, ಆಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಆಮೇಲೆ ಸಿಂಕು ಮತ್ತು ಎಲ್ಲ ಮಾಪ್ ಹಾಕಿದೆ ಎಲ್ಲ ಕಡೆನೂ. ಯಾಕಂದರೆ ತುಂಬ ನೀಟಾಗಿ ಮಾಡಬೇಕು. ವೀಕ್ಲಿ 1 ಟೈಮ್ ಅಷ್ಟೇ ನಾವು ಮಾಡೋದು. ಯಾರ್ದು ಇರುತ್ತಲ್ವ ಅವರು ಜೆನ್ಯೂನ್ ಆಗಿ ನೀಟಾಗಿ ಮಾಡಬೇಕಂಥೇಳಿ ರೂಮ್ದು ರೂಲ್ಸ್ ಇದೆ. ಯಾಕಂದರೆ ನಾವೇ ಇರೋದು, ಅದಕ್ಕೆ ತುಂಬ ನೀಟಾಗಿ ಮಾಡಿಕೊಂಡ್ರೆ ನಾವು ನೈಟೆಲ್ಲ ಡಿಸ್ಕಷನ್ ಮಾಡ್ತೀವಿ, ಏನೇನು ಓದಿರ್ತೀವಿ ಆ ಥರ ಟೀಮ್ ಮಾಡ್ಕೊಂಡು. ಅದಕ್ಕೆ ಈ ಥರ ಕೆಳಗಡೆನೇ ಕೂತ್ಕೊಂಡು ಹಾಲಲ್ಲೇ ಮಾಡ್ತೀವಲ್ವ, ಅದಕ್ಕೋಸ್ಕರ ತುಂಬ ಕ್ಲೀನಾಗಿ ಮಾಡಿದೆ. ಮತ್ತು ಹೊರಗಡೆ ಔಟ್ಸೈಡ್ ಕೂಡ ಸರ್ಫ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿದೆ, ನೋಡ್ತಿರ್ಬೋದು ನೀವು. ಅದಕ್ಕೋಸ್ಕರನೇ ನಾನು ಮಾರ್ನಿಂಗ್ ಎಕ್ಸಸೈಸ್ ಮಾಡಿಲ್ಲ. ಯಾಕಂದರೆ ಫುಲ್ಲು 3 BHKನ ಕ್ಲೀನ್ ಮಾಡಬೇಕು. ಆಮೇಲೆ ಎಕ್ಸಸೈಸ್ ಅಂದರೆ ತುಂಬ ಹೆವಿ ಆಗುತ್ತೆ. ಮತ್ತು ನಾವು ಕೂಡ ಅಡುಗೆ ಮಾಡ್ತಿಲ್ಲ, ನಾವು ಮೆಸ್ ಮಾಡಿರೋದು. ಆಲ್ಮೋಸ್ಟ್ ಮೆಸ್ ಮಾಡಿದಾರಲ್ವ, ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ ಎಷ್ಟು ಸೋಡಾ ಹಾಕ್ತಾರೆ ಅಂತ ಹೇಳಿಬಿಟ್ಟು. ಅದಕ್ಕೆ ಹೊಟ್ಟೆನೇ ತುಂಬೋದಿಲ್ಲ. ಅದಕ್ಕೋಸ್ಕರ ನಾನು ಕ್ಲೀನಿಂಗ್ ಇದೆ ಅಲ್ವಾ ಅಂಥೇಳಿ ನಾನು
ಎಕ್ಸಸೈಸ್ ಮಾಡೋಕ್ಕೆ ಹೋಗಿಲ್ಲ ನೋಡಿ. ಈ ಥರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲ ಅದಕ್ಕೋಸ್ಕರ ಕ್ಲಾಸ್ ಆದರೂ ಕೇಳೋಣ ಅಂಥೇಳಿ ಫುಲ್ ಕ್ಲಾಸನ್ನು ಕೇಳಿದೆ. ಆಮೇಲೆ ನಂದು ಇವತ್ತು ಡೇಸ್ಗೋಸ್ಕರ ಟಿಕ್ ಹಾಕಿಬಿಟ್ಟು ರೀಡಿಂಗ್ ಮಾಡಿದ್ದೀನಿ, ಎಕ್ಸಸೈಸ್ ಮಾಡಿಲ್ಲ. ಮತ್ತು ರೈಟಿಂಗ್ ಕೂಡ ಮಾಡಿದ್ದೀನಿ, ಟಿಕ್ ಹಾಕಿದ್ದೀನಿ ನೋಡಿ. ಆಮೇಲೆ ನಂದು ನೈಟ್ ಊಟ ತುಂಬ ಚೆನ್ನಾಗಿತ್ತು. ಯಾಕಂದರೆ ಮಾರ್ನಿಂಗ್ ಕೂಡ ಉಪ್ಪಿಟ್ಟು ತಿಂದಿದ್ದೆ, ಮಧ್ಯಾಹ್ನ ಕೂಡ ಉಪ್ಪಿಟ್ಟು ತಿಂದಿದ್ದೆ. ನನ್ನ ಫ್ರೆಂಡ್ ಅವಳು ಊರಿಗೆ ಹೋಗಿದ್ಲು, ಅವರಮ್ಮ ಟಿಫಿನಲ್ಲಿ ಚಪಾತಿ ಮತ್ತು ಹೆಸರು ಕಾಳು ಪಲ್ಯ ಮಾಡಿದ್ಲು, ಅದನ್ನು ತಿಂದುಬಿಟ್ಟೆ. ಇವತ್ತು ನನ್ನ ಈ ಥರ ಆಯಿತು. ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಒಂದು ರಿಕ್ವೆಸ್ಟ್ ಏನಂದರೆ LIC ರಿಕ್ವೈರ್ಮೆಂಟ್ ಇದೆ ಅಲ್ವಾ, ಅದು ಯಾರಿಗಾದ್ರೂ ಬೇಕಾಗಿದ್ದರೆ ನೀವು ಹೇಳಿ. ಯಾಕಂದರೆ ತುಂಬ ಜನ ಹುಟ್ಟಿರ್ತಾರೆ, ವರ್ಕ್ ಸಿಕ್ಕಿರಲ್ಲ. ನೀವು ಹೇಳಿದ್ರೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಸಿ ಯು ಟುಮಾರೋ. ಬೈ ಬಾಯ್.